ಸ್ನೇಹಿತರೆ, ಪಾಕಿಸ್ತಾನ ಇತ್ತೀಚೆಗೆ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದೆ. ಇದರ ಪರಿಣಾಮಗಳು ಅವರಿಗೆ ಭಾರೀ ಬೆಲೆ ತೆರಬೇಕಾಗುತ್ತೆ. ಅಷ್ಟೇ ಅಲ್ಲ, ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆಗಳನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಇದು ಸಾಮಾನ್ಯ ಘಟನೆ ಅಲ್ಲ, ಉದ್ದೇಶಪೂರ್ವಕವಾಗಿ ರೂಪಿಸಿದ ಕಾರ್ಯಾಚರಣೆಯ ಭಾಗವೇ. ಭಾರತವನ್ನು ಪ್ರಚೋದಿಸಿ ಪ್ರತಿಕ್ರಿಯೆಗೆ ದಾರಿ ಮಾಡಿಕೊಡುವಂತೆ ಯೋಜಿಸಿದ್ದು. ಈ ಘಟನೆಗಳು ನಮ್ಮ ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ನಡೆದಿವೆ. ಅದರ ಹಿಂದೆ ರಾಜಕೀಯ, ಸೇನಾ ಕಾರಣಗಳು ಆಳವಾಗಿ ಅಡಗಿವೆ. ಇದನ್ನು ಒಂದೊಂದೇ ಅಂಶವಾಗಿ ವಿವರವಾಗಿ ನೋಡಿ ಅರ್ಥಮಾಡಿಕೊಳ್ಳೋಣ. ನಿಮ್ಗೆ ಇತ್ತೀಚಿನ ಘಟನೆಗಳು ನೆನಪಿರಬಹುದು. ಗುಜರಾತ್ ಕರಾವಳಿಯಲ್ಲಿ ಭಾರತ ತನ್ನ ತ್ರಿವಿಧ ಸೇನಾ ಯುದ್ಧಾಭ್ಯಾಸ ತ್ರಿಶೂಲ್ಗಾಗಿ ಒಂದು ನೋಟಾಮ್ ನೋಟಿಸ್ ಟು ಏರ್ಮೆನ್ ಹೊಡೆದಿದೆ. ಈ ಅಭ್ಯಾಸ ಅಕ್ಟೋಬರ್ 3ನೇ ತಾರೀಕು ನವೆಂಬರ್ 10ನೇ ತಾರೀಕುವರೆಗೆ ರಾಜಸ್ಥಾನ, ಗುಜರಾತ್ ಪ್ರದೇಶಗಳಲ್ಲಿ, ಮುಖ್ಯವಾಗಿ ಸರ್ಕ್ರೀಕ್ ಮತ್ತು ರನ್ ಆಸ್ ಕಚ್ ಪ್ರದೇಶಗಳಲ್ಲಿ ನಡೆಯಲಿದೆ. ಇದರಲ್ಲಿ ಸೇನೆ, ನೌಕಾಪಡೆ, ವಾಯುಪಡೆಗಳು ಒಟ್ಟಾಗಿ ಭಾಗವಹಿಸುತ್ತವೆ. ಟ್ಯಾಂಕ್ಗಳು, ಆಯುಧಗಳು, ಹೆಲಿಕಾಪ್ಟರ್ಗಳು, ರಾಸೇಲ್, ಸುಖೋಯ್ ಯುದ್ಧ ವಿಮಾನಗಳು, ಫ್ರಿಗೇಟ್ಗಳು, ಡಿಸ್ಟ್ರಾಯರ್ಗಳು ಎಲ್ಲವೂ ಪ್ರಯೋಗದಲ್ಲಿ ಭಾಗಿಯಾಗುತ್ತವೆ. ಈ ನೋಟಾಮ್ ಮೂಲಕ ಆಕಾಶ ಮಾರ್ಗಗಳಲ್ಲಿ ತಾತ್ಕಾಲಿಕ ನಿಯಂತ್ರಣಗಳನ್ನು ಹೇರಲಾಗಿದೆ. ಏಕೆಂದರೆ ಈ ಪ್ರದೇಶ ಪಾಕಿಸ್ತಾನ ಗಡಿಗೆ ಹತ್ತಿರವಿದೆ ಮತ್ತು ಸೇನಾ ಚಟುವಟಿಕೆಗಳಿಂದ ವಿಮಾನಗಳಿಗೆ ಅಪಾಯ ಬರದಂತೆ ನೋಡಿಕೊಳ್ಳಬೇಕು. ಈ ಯುದ್ಧಾಭ್ಯಾಸ ಭಾರತದ ಬಲವರ್ಧನೆಯನ್ನು, ಏಕೀಕೃತ ಕಾರ್ಯಾಚರಣೆಗಳನ್ನು ತೋರಿಸಲು ಮಾತ್ರವಲ್ಲ, ಪಾಕಿಸ್ತಾನದ ಇತ್ತೀಚಿನ ಸೇನಾ ಮೂಲಸೌಕರ್ಯ ನಿರ್ಮಾಣಕ್ಕೆ ಸರ್ಕ್ರೀಕ್ ಪ್ರದೇಶದಲ್ಲಿ ಎಚ್ಚರಿಕೆಯಾಗಿಯೂ ಉದ್ದೇಶಿಸಲಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ. ಯಾವುದೇ ದಾಳಿ ನಡೆದರೆ ಇತಿಹಾಸ, ಭೂಗೋಳವನ್ನೇ ಬದಲಾಯಿಸುತ್ತೇವೆ ಅಂತ. ಆದರೆ ಭಾರತ ಈ ನೋಟಾಮ್ ಹೊಡೆದ ತಕ್ಷಣ ಪಾಕಿಸ್ತಾನ ಕೂಡ ಅದೇ ಪ್ರದೇಶದಲ್ಲಿ ತನ್ನದೇ ನೋಟಾಮ್ ಬಿಡುಗಡೆ ಮಾಡಿತು. ಅಕ್ಟೋಬರ್ 21ನೇ ತಾರೀಕು, 29ನೇ ತಾರೀಕುಗಳಲ್ಲಿ ಪಾಕಿಸ್ತಾನ ಮಧ್ಯ, ದಕ್ಷಿಣ ಆಕಾಶ ಮಾರ್ಗಗಳ ಮೇಲೆ ನಿಯಂತ್ರಣ ಹೇರಿತು. ಇದು ಸ್ಪಷ್ಟ ಸಂಕೇತ. ಪಾಕಿಸ್ತಾನ ಭಾರತದೊಂದಿಗೆ ನೇರವಾಗಿ ಎದುರಾಗಬೇಕು, ನಮ್ಮ ಕ್ರಮಗಳಿಗೆ ಪ್ರತಿಕ್ರಿಯೆಯಾಗಿ ತನ್ನ ಸೇನಾ ಸಿದ್ಧತೆಗಳನ್ನು ತೋರಿಸಬೇಕು ಅಂತ ಬಯಸುತ್ತಿದೆ. ವಿಶ್ಲೇಷಕರ ಪ್ರಕಾರ ಇದು ಪಾಕಿಸ್ತಾನದ ಸೇನಾ ಡ್ರಿಲ್ ಅಥವಾ ಆಯುಧ ಪರೀಕ್ಷೆಗಳಿಗೆ ಸಂಬಂಧಿಸಿದ್ದು ಕಾವಬಹುದು ಮತ್ತು ಇದು ಭಾರತದ ಆಪರೇಷನ್ ಸಿಂಧೂರ್ ಏಪ್ರಿಲ್ ಪಹಲ್ಗಾಮ್ ದಾಳಿಗೆ ಪ್ರತಿಕ್ರಿಯೆಯಾಗಿ ಪಾಕಿಸ್ತಾನದೊಳಗೆ ಉಗ್ರ ಶಿಬಿರಗಳ ಮೇಲೆ ದಾಳಿ ನಂತರ ಬಂದ ಉದ್ವಿಗ್ನತೆಗಳಿಗೆ ಕಾರಣವಾಗುತ್ತಿದೆ. ಈ ಎರಡು ನೋಟಾಮ್ಗಳು ಒಟ್ಟಿಗೆ ಬಂದಿದ್ದರಿಂದ ಸರ್ಕ್ರೀಕ್ ಪ್ರದೇಶ ಇನ್ನಷ್ಟು ಸಂವೇದಿಯಾಗಿದೆ. ಏಕೆಂದರೆ ಈ ಪ್ರದೇಶ ಭಾರತ ಪಾಕಿಸ್ತಾನ ನಡುವೆ ಭೂಪ್ರದೇಶ ವಿವಾದದೊಂದಿಗೆ ಕೂಡಿದೆ ಮತ್ತು ಇಲ್ಲಿಂದ ಅರೇಬಿಯನ್ ಸಮುದ್ರದ ಕೀಲಕ ಮಾರ್ಗಗಳಿಗೆ ಪ್ರವೇಶವಿದೆ. ಇಂತಹ ಉದ್ವಿಗ್ನ ಸಮಯದಲ್ಲೇ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಪಾತ್ರ ಇನ್ನಷ್ಟು ಮುಖ್ಯವಾಗುತ್ತದೆ. ಅಮೆರಿಕದಿಂದ ಯಾವ ಆದೇಶಗಳು ಬಂದರೂ ಅವರು ಅನಿವಾರ್ಯವಾಗಿ ಪಾಲಿಸಬೇಕಾಗುತ್ತದೆ. ಏಕೆಂದರೆ ಪಾಕಿಸ್ತಾನದ ಸೇನಾ ಬಲ ಅಮೆರಿಕದ ಬೆಂಬಲದ ಮೇಲೆ ಅವಲಂಬಿತವಾಗಿದೆ. ಅದಕ್ಕಾಗಿಯೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ತಮ್ಮ ಫೇವರಿಟ್ ಫೀಲ್ಡ್ ಮಾರ್ಷಲ್ ಎಂದು ಬಹಿರಂಗವಾಗಿ ಹೊಗಳುತ್ತಿದ್ದಾರೆ. ಈ ಬೆಂಬಲದಿಂದ ಪಾಕಿಸ್ತಾನ ಧೈರ್ಯ ತಾಳುತ್ತಿದೆ ಮತ್ತು ಇದು ನಮ್ಮ ಕರಾವಳಿ ಪ್ರದೇಶದಲ್ಲಿ ಘರ್ಷಣೆಗಳಿಗೆ ದಾರಿ ಮಾಡುತ್ತಿದೆ. ಟ್ರಂಪ್ ಭಾಷಣಗಳಲ್ಲಿ ಆಸಿಮ್ ಮುನೀರ್ ಹೊಗಳಿಕೆಗಳು ಎಲ್ಲಿಯೂ ಕಾಣದೇ ಇರುವುದು ಇದರಲ್ಲಿ ಆಳವಾದ ರಾಜಕೀಯ ಸಂಪರ್ಕಗಳನ್ನು ಸೂಚಿಸುತ್ತದೆ. ಈ ಸಮಯದಲ್ಲೇ ಪಾಕಿಸ್ತಾನ ಉದ್ದೇಶಪೂರ್ವಕವಾಗಿ ಒಂದು ಘಟನೆಯನ್ನು ಸೃಷ್ಟಿಸಿತು, ಭಾರತವನ್ನು ಪ್ರಚೋದಿಸಿ ನಮ್ಮ ಪ್ರತಿಕ್ರಿಯೆಗೆ ದಾರಿ ಮಾಡುವಂತೆ. ನಮ್ಮ ನೋಟಾಮ್ ಪ್ರದೇಶದಲ್ಲೇ ಗುಜರಾತ್ ವಖಾ ಬಂದರಿನಿಂದ ಹೊರಟ ಒಂದು ಭಾರತೀಯ ಮೀನುಗಾರಿಕಾ ದೋಣಿ ನರ್ ನಾರಾಯಣ ಅಥವಾ ನರ್ ನಾರಾಯಣ ಸಾಮಾನ್ಯ ಮೀನು ಹಿಡಿಯಲು ನಮ್ಮ ಜನಸೀಮೆಯಲ್ಲೇ ಇತ್ತು. ಈ ದೋಣಿಯ ಹೆಸರು ನೆನಪಿಟ್ಟುಕೊಳ್ಳಿ, ಇದರ ಹಿಂದೆ ಮಹಾಭಾರತ ಸಂಬಂಧಗಳಿವೆ. ಕೊನೆಯಲ್ಲಿ ವಿವರಿಸುತ್ತೇನೆ. ಈ ದೋಣಿಯಲ್ಲಿ 6 నుంచి 8 ಮಂದಿ ಮೀನುಗಾರರು ಇದ್ದರು. ಅವರಲ್ಲಿ 6 ಮಂದಿ ಗುಜರಾತ್ನಿಂದ, ಒಬ್ಬರು ಮಹಾರಾಷ್ಟ್ರದಿಂದ. ಅಲ್ಲಿಯೇ ಮತ್ತೊಂದಿಷ್ಟು ಭಾರತೀಯ ಮೀನುಗಾರಿಕಾ ದೋಣಿಗಳು ಇದ್ದವು. ಆದರೆ ಒಮ್ಮೆಲೆ ಪಾಕಿಸ್ತಾನ ಜಲಸೀಮೆಯಿಂದ ಬಂದ ಪಾಕಿಸ್ತಾನ ಮೆರಿಟೈಮ್ ಸೆಕ್ಯೂರಿಟಿ ಏಜೆನ್ಸಿ PMS ಹಡಗುಗಳು ನಮ್ಮ ದೋಣಿಗಳನ್ನೆಲ್ಲ ಗುರಿಯಾಗಿಟ್ಟುಕೊಂಡು ಗುಂಡಿನ ದಾಳಿ ಶುರು ಮಾಡಿದವು. ಈ ದಾಳಿಯಿಂದ ಒಬ್ಬ ಮೀನುಗಾರ ಗಾಯಗೊಂಡ ಮತ್ತು ದೋಣಿಯನ್ನು ಬೆದರಿಸಿ ಪಾಕಿಸ್ತಾನ ಕಡೆಗೆ ಎಳೆದುಕೊಂಡು ಹೋಗಿ 8 ಮಂದಿ ಮೀನುಗಾರರನ್ನು ಬಂಧಿಸಿ
ಖೈದಿಗಳಾಗಿ ಮಾಡಿಕೊಂಡರು. ಪಾಕಿಸ್ತಾನ ಪ್ರಕಾರ ಇವರು ನೋ ಫಿಶಿಂಗ್ ಝೋನ್ಗೆ ಬಂದಿದ್ದಾರೆ ಅಂತ. ಆದರೆ ಭಾರತದ ಪ್ರಕಾರ ಇದು ಅಂತಾರಾಷ್ಟ್ರೀಯ ಮೆರಿಟೈಮ್ ಬೌಂಡರಿ ಲೈನ್ IMBL ಹತ್ತಿರ ನಡೆದಿದೆ ಮತ್ತು ಇದು ಅನ್ಯಾಯದ ದಾಳಿ. ಭಾರತ ಪಾಕಿಸ್ತಾನ ನಡುವಿನ ಸಮುದ್ರ ಬಹಳ ವಿಶಾಲ ಮತ್ತು ಪ್ರತಿ ಅಂಗುಲದಲ್ಲೂ ನಮ್ಮ ನೌಕಾಪಡೆ ಇರಲು ಸಾಧ್ಯವಿಲ್ಲ. ಈ ದೌರ್ಬಲ್ಯವನ್ನೇ ಪಾಕಿಸ್ತಾನ ಬಳಸಿಕೊಂಡು ನಮ್ಮ ಮೀನುಗಾರರನ್ನು ಗುರಿಯಾಗಿಟ್ಟುಕೊಂಡು ದಾಳಿ ಮಾಡಿತು. ಇಂತಹ ಘಟನೆಗಳು ಹಿಂದೆಯೂ ನಡೆದಿವೆ. ಉದಾಹರಣೆಗೆ 3 ವರ್ಷಗಳ ಹಿಂದೆ ಜಲ್ಪಾರಿ ದೋಣಿಯ ಮೇಲೆ ದಾಳಿಯಲ್ಲಿ ಒಬ್ಬ ಮೀನುಗಾರ ಸಾವು ಬಂದ. ಆದರೆ ಈಗ ತ್ರಿಶೂಲ್ ಯುದ್ಧಾಭ್ಯಾಸ ಸಮಯದಲ್ಲಿ ನಡೆದಿದ್ದರಿಂದ ಸ್ಥಿತಿ ಇನ್ನಷ್ಟು ತೀವ್ರವಾಗಿದೆ. ಮೀನುಗಾರರ ಕುಟುಂಬಗಳು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ, ಅವರನ್ನು ತಕ್ಷಣ ಬಿಡುಗಡೆ ಮಾಡಿ ನಮ್ಮ ಕರಾವಳಿಗಳನ್ನು ರಕ್ಷಿಸಿ ಅಂತ. ಆಲ್ ಇಂಡಿಯಾ ಫಿಷರ್ಮೆನ್ ಅಸೋಸಿಯೇಷನ್ ಅಧ್ಯಕ್ಷ ವೇಲ್ಜಿ ಮಸಾನಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾಕ್ ಕೋಸ್ಟ್ ಗಾರ್ಡ್ ನಮ್ಮ ದೋಣಿಯ ಮೇಲೆ ಗುಂಡಿನ ದಾಳಿ ಮಾಡಿತು. ಒಬ್ಬ ಮೀನುಗಾರ ಗಾಯಗೊಂಡ. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಹಾಗಿದ್ದರೂ ನರ್ ನಾರಾಯಣ ದೋಣಿಯ ಹೆಸರು ಯಾಕೆ ಮುಖ್ಯ? ಇದು ಸಾಮಾನ್ಯ ಹೆಸರಲ್ಲ. ಮಹಾಭಾರತದಲ್ಲಿ ಅರ್ಜುನ ನರ್ ಮತ್ತು ಶ್ರೀಕೃಷ್ಣ ನಾರಾಯಣ ಸಂಕೇತ. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಕೃಷ್ಣರಿಲ್ಲದೆ ಯುದ್ಧ ನಡೆಯಲಿಲ್ಲ. ಅದು ಅಸಾಧ್ಯ. ಈ ದೋಣಿ ಪಾಕ್ ಕೈಗೆ ಬಂದಿಯಾಗುವುದು ಮಹಾಭಾರತದಲ್ಲಿ ದುರ್ಯೋಧನ ಕೃಷ್ಣನನ್ನು ಬಂಧಿಸಿದಂತೆ. ಮತ್ತೊಂದು ಕಡೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಹಾಭಾರತದಲ್ಲಿ ದ್ರೌಪದಿ ಸಂಕೇತ ರಾಸೇಲ್ನಲ್ಲಿ ಕುರುಕ್ಷೇತ್ರದ ಮೇಲೆಯಿಂದ ಸಂದೇಶ ನೀಡುವುದು. ಇದೆಲ್ಲ ಧರ್ಮಯುದ್ಧಕ್ಕೆ ಸಂಕೇತಗಳು. ರಾಮನಾಥ್ ಕೋವಿಂದ್ ಅವಧಿಯಲ್ಲಿ ರಾಮ ಮಂದಿರ, ದ್ರೌಪದಿ ಮುರ್ಮು ಅವಧಿಯಲ್ಲಿ ಕುರುಕ್ಷೇತ್ರದ ಮೇಲೆ ರಾಸೇಲ್. ಇದು ಸಿನಿಮಾ ತರಹದ ಘಟನೆಗಳು. ಆದರೆ ಭಯಂಕರ ಮಹಾಭಾರತ ಆರಂಭವಾಗುತ್ತಿದೆ ತರಹ. ಸ್ನೇಹಿತರೆ, ನಾವು ಕಣ್ಣು ತೆರೆದು ನೋಡಬೇಕು. ಈ ಘಟನೆಗಳು ಯಾದೃಚ್ಛಿಕವಲ್ಲ, ಚದುರಂಗ ಆಟದಂತೆ ನಡೆಯುತ್ತಿವೆ. ಮೊದಲ ದೆಬ್ಬೆ ಯಾರದು ನೋಡಬೇಕು. ಆದರೆ ಭಾರತ ಸಿದ್ಧವಾಗಿದೆ. ಈ ವಿಡಿಯೋ ನಿಮ್ಗೆ ಹೇಗನಿಸಿತು? ಇಷ್ಟವಾದರೆ ಲೈಕ್ ಮಾಡಿ. ಹೆಚ್ಚಿನ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿ. ನೀವೇ ಮೊದಲು ನೋಡಬಹುದು. ಈ ದಾಳಿಯಲ್ಲಿ ನಮ್ಮ ಒಂದು ದೋಣಿಯಲ್ಲಿ ಒಬ್ಬ ಜಾಲರಿ ತೀವ್ರವಾಗಿ ಗಾಯಗೊಂಡ. ಮತ್ತೊಂದು ಕಡೆ ಪಾಕ್ ನೌಕಾಪಡೆ ನೇರವಾಗಿ ನರನಾರಾಯಣ ದೋಣಿಯನ್ನು ಬೆನ್ನಟ್ಟಿತು. ನಮ್ಮ ಮೀನುಗಾರಿಕಾ ದೋಣಿಗಳ ಬಳಿ ಯಾವುದೇ ಆಯುಧಗಳಿಲ್ಲ. ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾ ಕೊನೆಗೆ ಸಿಕ್ಕಿಬಿದ್ದಿತು. ಅದರಿಂದ ಪಾಕಿಸ್ತಾನ ಪೂರ್ತಿ ದೋಣಿಯನ್ನು, ಒಳಗಿದ್ದ 8 ಮಂದಿ ಜಾಲರರನ್ನು ಎತ್ತಿಕೊಂಡು ಹೋಯಿತು. ರಿಪಬ್ಲಿಕ್ ನೆಟ್ವರ್ಕ್ ಈ ಘಟನೆಯನ್ನು ವರದಿ ಮಾಡಿತು. ಅದರಲ್ಲಿ ಅವರು ಪಾಕಿಸ್ತಾನ ನಮ್ಮ ದೋಣಿಯನ್ನು ಹೈಜಾಕ್ ಮಾಡಿ ತೆಗೆದುಕೊಂಡು ಹೋಯಿತು ಅಂತ ಸ್ಪಷ್ಟವಾಗಿ ಬರೆದಿದ್ದಾರೆ. ಸ್ನೇಹಿತರೆ, ಇದು ಬಹಳ ಆಸಕ್ತಿದಾಯಕ ವಿಷಯ. ಆಪರೇಷನ್ ಸಿಂಧೂರ್ ಮುಂಚೆಯೂ ಇಂತಹ ಘಟನೆಗಳು ನಡೆದಿವೆ. ಪಂಜಾಬ್ ಗಡಿಯಲ್ಲಿ ನಮ್ಮ BSF ಜವಾನನನ್ನು ಪಾಕ್ SSG ಕಮಾಂಡೋಗಳು ಅಪಹರಿಸಿದರು. ನಂತರ ನಮ್ಮ ದಾಳಿ ನಂತರವೇ ಬಿಡುಗಡೆ ಮಾಡಿದರು. ಈಗ ಒಂದು ಕಡೆ ನರನಾರಾಯಣ ದೋಣಿ, 8 ಮಂದಿ ಜಾಲರರು ಪಾಕಿಸ್ತಾನ ಕೈಯಲ್ಲಿ ಖೈದಿಗಳು. ಮತ್ತೊಂದು ಕಡೆ ಪಾಕ್ ದಾಳಿಯಲ್ಲಿ ಗಾಯಗೊಂಡ ಒಬ್ಬ ಜಾಲರಿ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಸತ್ತು ಹೋದ. ಇದರಿಂದ ದೇಶಾದ್ಯಂತ ತೀವ್ರ ಕೋಪ ಉಕ್ಕಿ ಬಂದಿದೆ. ಭಾರತದಿಂದ ಸ್ಪಷ್ಟ ಸಂದೇಶ ಬಂದಿದೆ. ಪಾಕಿಸ್ತಾನ ಈ ಬೆಲೆಯನ್ನು ಖಂಡಿತ ತೆರಬೇಕು. ಪಾಕಿಸ್ತಾನ ಪಡೆಗಳು ಹೇಳುತ್ತಿರುವುದು, ನಮ್ಮ ದೋಣಿಗಳು ಡ್ರಗ್ಸ್ ಆಯುಧಗಳನ್ನು ಸಾಗಿಸುತ್ತಿವೆ. ಅವು ಪಾಕ್ ಜಲಸೀಮೆಗೆ ನುಗ್ಗಿವೆ. ಸ್ವರಕ್ಷಣೆಗಾಗಿ ಇದನ್ನು ಮಾಡಿದ್ದೇವೆ ಅಂತ. ಇದು ಈಗ 2 ದೇಶಗಳ ನಡುವೆ ದೊಡ್ಡ ಕ್ಲ್ಯಾಶ್ ಪಾಯಿಂಟ್ ಆಗಿದೆ. ನಾನು ಮುಂಚೆಯೇ ಹೇಳಿದ್ದೆ ಅಲ್ವೇ, ನಾವು ದಾಳಿ ಮಾಡುವ ಅವಕಾಶ ಖಂಡಿತ ಬರುತ್ತದೆ ಅಂತ. ಪಾಕಿಸ್ತಾನವೋ ಅಥವಾ ಅಮೆರಿಕವೋ ಅವರೇ ಆ ಅವಕಾಶವನ್ನು ಕೊಡುತ್ತಾರೆ ಅಂತ. ಈ ಘಟನೆಯಿಂದಲ್ಲದಿದ್ದರೂ ಪಾಕಿಸ್ತಾನ ಎಲ್ಲ ಕಡೆಗಳಿಂದ ಭಾರತವನ್ನು ಪ್ರಚೋದಿಸುತ್ತಲೇ ಇರುತ್ತದೆ, ನಾವು ಪ್ರತಿದಾಳಿ ಕೊಡುವವರೆಗೆ. ಇದು ಪೂರ್ತಿಯಾಗಿ ಸ್ಕ್ರಿಪ್ಟ್ ತರಹದ್ದೇ. ಪಾಕಿಸ್ತಾನದೊಳಗೆ ಸ್ವಲ್ಪ ನೋಡಿದರೆ ಅರ್ಥವಾಗುತ್ತದೆ ಯಾಕೆ ದಾಳಿ ಪ್ರಚೋದನೆ ಅವರಿಂದಲೇ ಬರುತ್ತದೆ ಅಂತ. ಆಸಿಮ್ ಮುನೀರ್ ಪಾಕಿಸ್ತಾನ ಸಂವಿಧಾನವನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಇದು ಈ ಮುಂಚೆ 2 ಬಾರಿ ನಡೆದಿದೆ. ಈಗ ಹೊಸದಾಗಿ ಕಮಾಂಡರ್ ಆರ್ ಡಿಫೆನ್ಸ್ ಕೋರ್ಸಸ್ ಅಂತ ಒಂದು ಹುದ್ದೆ ಸೃಷ್ಟಿಸಿದ್ದಾರೆ. ಇದರಡಿ ನೌಕಾಪಡೆ, ಸೇನೆ, ವಾಯುಪಡೆ, ಪ್ಯಾರಾಮಿಲಿಟರಿ ಎಲ್ಲವೂ ಆಸಿಮ್ ಮುನೀರ್ ನೇರ ನಿಯಂತ್ರಣಕ್ಕೆ ಬರುತ್ತವೆ. ಅವರು ಎಷ್ಟು ಕಾಲ ಬೇಕಾದರೂ ಈ ಹುದ್ದೆಯಲ್ಲಿ ಇರಬಹುದು.
ಅಂದರೆ ಪಾಕಿಸ್ತಾನ ಪೂರ್ತಿ ಆಸಿಂ ಮುನೀರ್ ಪಿಡಿಕಿಲಿನಲ್ಲಿ ಇದೆ. ಇಂತಹ ಅಧಿಕಾರ ಕೇಂದ್ರೀಕರಣ ಮುಷರ್ರಫ್ ಅಯೂಬ್ ಖಾನ್ ಕಾಲದಲ್ಲಿ ನಡೆದಿತ್ತು. ಅವರು ಅಧ್ಯಕ್ಷರಾಗಿ ಸೇನಾ ಮುಖ್ಯಸ್ಥರಾಗಿ ದೇಶವನ್ನು ಪೂರ್ತಿ ವಶಕ್ಕೆ ತೆಗೆದುಕೊಂಡಿದ್ದರು. ಆದರೆ ಆಸಿಂ ಮುನೀರ್ ಇನ್ನಷ್ಟು ಶಕ್ತಿಶಾಲಿಯಾಗಿದ್ದಾರೆ. ಈ ಹೊಸ ಹುದ್ದೆ ಪಾಕಿಸ್ತಾನದಲ್ಲಿ ಎಂದೂ ಇರಲಿಲ್ಲ. ಸಂವಿಧಾನದಲ್ಲೇ ಬರೆದಿದ್ದಾರೆ, ಆಸಿಂ ಮುನೀರ್ ಅವರನ್ನು ಯಾರೂ ತೆಗೆದುಹಾಕಲಾರರು. ಅವರು ಎಷ್ಟು ಕಾಲ ಬೇಕಾದರೂ ಈ ಅಧಿಕಾರವನ್ನು ಹಿಡಿದಿಟ್ಟುಕೊಳ್ಳಬಹುದು. ಇಂತಹ ಅಧಿಕಾರ ಕೇಂದ್ರೀಕರಣ ಪಾಕಿಸ್ತಾನದಲ್ಲಿ ಅಂದು ನಡೆದಿತ್ತು. ಭಾರತದ ಮೇಲೆ ಭಯಂಕರ ದಾಳಿಗಳು ಅಥವಾ ದೊಡ್ಡ ಯುದ್ಧಗಳ ಮುಂಚೆ. ಯಾರ ಆದೇಶದಿಂದಲೋ ನಿಮಗೆ ಗೊತ್ತು, ಅದು ಅಮೆರಿಕ. ಟ್ರಂಪ್ ಭಾಷಣಗಳಲ್ಲಿ ಎಲ್ಲಿಯೂ ನೋಡಿದರೂ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಆಸಿಂ ಮುನೀರ್ ಹೊಗಳಿಕೆಗಳೇ ಕಾಣುತ್ತವೆ. ಅಮೆರಿಕ ದೇಶದಲ್ಲಿರಲಿ, ಈಜಿಪ್ಟ್ ಸೌತ್ ಕೊರಿಯಾ ತರಹದ ಇತರ ದೇಶಗಳಲ್ಲಿರಲಿ ಅವರನ್ನು ಇಷ್ಟು ಮೆಚ್ಚುವುದು ಯೋಚನೆಗೆ ಮೀರಿದ ವಿಷಯ. ಖಂಡಿತ ಇದರಲ್ಲಿ ಏನೋ ಆಳವಾದ ರಾಜಕೀಯ ಕಾರಣ ಅಡಗಿದೆ. ನನ್ನ ಅಭಿಪ್ರಾಯದಲ್ಲಿ ಅಮೆರಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಸಿಂ ಮುನೀರ್ಗೆ ಪೂರ್ಣ ಬೆಂಬಲ ನೀಡುತ್ತಿದೆ. ಅವರು ಏನು ಮಾಡಿದರೂ, ಯಾವ ನಿರ್ಧಾರ ತೆಗೆದುಕೊಂಡರೂ ಅಮೆರಿಕ ಹಿಂದೆ ನಿಂತುಕೊಳ್ಳುತ್ತದೆ. ಈ ಬೆಂಬಲದಿಂದ ಉಳಿದ ದೇಶಗಳು ಅಮೆರಿಕಕ್ಕೆ ವಿರುದ್ಧ ಮಾತಾಡಲಾರವು, ಏಕೆಂದರೆ ಅಮೆರಿಕದ ಆರ್ಥಿಕ ಸೇನಾ ಬಲ ಅವುಗಳ ಮೇಲೆ ಒತ್ತಡ ತರುತ್ತದೆ. ಇದೆಲ್ಲ ಎಚ್ಚರಿಕೆಯಿಂದ ಆಡಿದ ಚದುರಂಗ ಆಟವೇ. ಪ್ರತಿ ಹೆಜ್ಜೆ ಲೆಕ್ಕದೊಂದಿಗೆ, ಪ್ರತಿ ಕ್ರಮ ಉದ್ದೇಶಪೂರ್ವಕ. ಈಗ ಭಾರತ ಕಡೆ ನೋಡಿ, ಪ್ರತಿದಿನ ಹೊಸ ನೋಟಾಂಗಳು ಬರುತ್ತಿವೆ. ಪಹಲ್ಗಾಮ್ ದಾಳಿ ನಂತರವೂ ಇಷ್ಟು ತೀವ್ರ ಮಟ್ಟದ ಸೇನಾ ಸಿದ್ಧತೆಗಳು ಕಂಡಿಲ್ಲ. ನಿನ್ನೆಯ ಸುದ್ದಿಯನ್ನೇ ಗಮನಿಸಿ, ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಗಡಿ ಹತ್ತಿರ ಹೊಸ ನೋಟಾಂ ಬಂದಿದೆ. ಇದು ಸಾಮಾನ್ಯ ಸರ್ಜಿಕಲ್ ಸ್ಟ್ರೈಕ್ಗಾಗಿ ಅಲ್ಲ, ಇದು ದೊಡ್ಡ ಮಟ್ಟದ ಯುದ್ಧಕ್ಕೆ ಸಿದ್ಧತೆಯ ಸೂಚನೆ. ಭಾರತ ಸೇನೆ ಎಷ್ಟು ಮಟ್ಟಕ್ಕೆ ಸಿದ್ಧವಾಗುತ್ತಿದೆ ಎಂದರೆ, ಇದು ಗಡಿ ಘರ್ಷಣೆ ಮಾತ್ರವಲ್ಲ, ಪೂರ್ಣ ಪ್ರಮಾಣದ ಸೇನಾ ಕಾರ್ಯಾಚರಣೆಗೆ ಸಂಕೇತ. ಭಾರತ ಇತಿಹಾಸದಲ್ಲಿ ಇಂತಹ ತೀವ್ರ ಸೇನಾ ಸಂಯೋಜನೆ ಎಂದೂ ನಡೆದಿಲ್ಲ. ಹಾಗಿದ್ದರೂ ನರನಾರಾಯಣ ಅಂತ ಧೋನಿಯ ಹೆಸರು ಯಾಕೆ ಮುಖ್ಯ? ಈ ಹೆಸರು ಕೇವಲ ಸಾಮಾನ್ಯವಲ್ಲ. ನರನಾರಾಯಣ ಅಂದರೆ ಮಹಾಭಾರತದಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ. ಅರ್ಜುನ ಕೃಷ್ಣ ಇದ್ದರೆ ಮಹಾಭಾರತ ಯುದ್ಧ ಇಲ್ಲದೆ ಹೇಗೆ ನಡೆಯುತ್ತದೆ? ಅದು ಅಸಾಧ್ಯ. ಈ ಧೋನಿ ಪಾಕಿಸ್ತಾನ ಸಮುದ್ರದಲ್ಲಿ ಭಾರತ ಕೈಯಲ್ಲಿ ಬಂದಿಯಾದ ಘಟನೆ ಮಹಾಭಾರತದಲ್ಲಿ ದುರ್ಯೋಧನ ಕೃಷ್ಣನನ್ನು ಬಂಧಿಸಿದ ದೃಶ್ಯವನ್ನು ನೆನಪಿಸುತ್ತದೆ. ಮಹಾಭಾರತದಲ್ಲಿ ಮತ್ತೊಂದು ಕೀಲಕ ಪಾತ್ರ ದ್ರೌಪದಿ. ಆಶ್ಚರ್ಯಕರವಾಗಿ, ಪ್ರಸ್ತುತ ಭಾರತದ 3 ಪಡೆಗಳ ಸುಪ್ರೀಂ ಕಮಾಂಡರ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ರಾಸೇಲ್ ಯುದ್ಧ ವಿಮಾನದಲ್ಲಿ ಹಾರಿ ಕುರುಕ್ಷೇತ್ರದ ಮೇಲೆಯಿಂದ ದೇಶಕ್ಕೆ ಸಂದೇಶ ನೀಡಿದರು. ಇದು ಕೇವಲ ಸಾಮಾನ್ಯ ಈವೆಂಟ್ ಅಲ್ಲ, ಇದು ಸಾಂಕೇತಿಕ ಸಂದೇಶ. ಎಷ್ಟು ಅದ್ಭುತ ಸಮ್ಮಿಳನ ಅಲ್ವೇ? ರಾಮನಾಥ್ ಕೋವಿಂದ್ ಅವಧಿಯಲ್ಲಿ ರಾಮ ಮಂದಿರ ನಿರ್ಮಾಣ ಪೂರ್ಣಗೊಂಡಿತು. ದ್ರೌಪದಿ ಮುರ್ಮು ಅವಧಿಯಲ್ಲಿ ಕುರುಕ್ಷೇತ್ರದ ಮೇಲೆ ರಾಸೇಲ್ ಹಾರಿತು. ನರನಾರಾಯಣ ಧೋನಿ ಅರ್ಜುನ ಕೃಷ್ಣ ಸಂಕೇತ ಪಾಕಿಸ್ತಾನ ಕೈಯಲ್ಲಿ ಬಂದಿಯಾಯಿತು. ಭಾರತ ಪಾಕಿಸ್ತಾನ ನಡುವಿನ ಸ್ಥಿತಿ ಇತಿಹಾಸದಲ್ಲೇ ಅತ್ಯಂತ ಭಯಂಕರ ಮಟ್ಟಕ್ಕೆ ತಲುಪಿದೆ. ನಿನ್ನೆ ದೆಹಲಿಯಲ್ಲಿ ನಡೆದ ಸ್ಫೋಟ ಈ ಬೆಂಕಿಗೆ ಎಣ್ಣೆ ಹೊಯ್ದಂತೆ. ಈ ಮಹಾಭಾರತ ಯಾವಾಗ ಆರಂಭವಾಗುತ್ತದೆ ಯಾರೂ ಹೇಳಲಾರರು. ನಾವು ಕಣ್ಣು ತೆರೆದು ನೋಡಬೇಕು. ಸಿನಿಮಾ ತರಹ ದೃಶ್ಯಗಳು ನಡೆಯುತ್ತಿವೆ. ಮೊದಲ ದೆಬ್ಬೆ ಯಾರದೂ ನೋಡಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನಿಸಿತು? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಅದರಿಂದ ನಮ್ಮ ವಿಡಿಯೋಗಳು ಯಾವುದೂ ಮಿಸ್ ಆಗದೆ ನೀವೇ ಮೊದಲು ನೋಡಬಹುದು.